ಹೋರಾಟ ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎತ್ತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಫ್ಆರ್ಎಸ್ ಬೇಡವೇ ಬೇಡ ಎಫ್ಆರ್ಎಸ್ ಬೇಡವೇ ಬೇಡ ಕನಿಷ್ಠ ವೇತನ ಬೇಕೇ ಬೇಕು ಕನಿಷ್ಠ ವೇತನ ಬೇಕೇ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಜಿಂದಾಬಾದ್ ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ 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 ಸಿಐಟಿಯು ಜಿಂದಾಬಾದ್ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಎಫ್ಆರ್ಎಸ್ ಬೇಡವೇ ಬೇಡ ಎಫ್ಆರ್ಎಸ್ ಬೇಡವೇ ಬೇಡ ದೃಢೀಕರಣ ತಗೊಂಡು ಅವ್ರು ವಿಡಿಯೋ ಮಾಡಿಕೊಂಡು ನಮ್ಮ ಬೆನ್ನ ಹಾಕೋಬೇಕು. ಅದು KYC ಆಗಬೇಕು. KYC ಆಗಿ FRS ಆಗಬೇಕು. FRS ಆಗಿ ಅದು OTP ಹೇಳ್ತಾರೆ ಅವರು. ಈಗ ಕೆಲವೊಂದು ಹಳ್ಳಿ ಒಳಗೆ ಭಾಳ ಪ್ರಾಬ್ಲಮ್ ಅದ. ಅದು FRS ಮಾಡೋದ್ರಿಂದ ಅಂಗನವಾಡಿ ಒಳಗೆ ಮಕ್ಕಳು ಬರೋದಾಗ್ಯಾವ. ಯಾಕಂದ್ರೆ ಮಕ್ಕಳು ಯಾಕೆ ಬರೋದಾಗ್ಯಾವ ಅಂದ್ರೆ ಅದು ಹಾಜರಿ ತೋರಿಸೋಲ್ತಾಗ್ಯದ. ಆಮೇಲೆ ಈಗ ಸರ್ಕಾರ ಏನು ಮಾಡಿದೆ, LKG UKG ಕನ್ನಡ ಶಾಲೆಗೆ ಅದು ಕೊಟ್ಬಿಟ್ಟಾರೆ. ಹೀಗಾಗಿ ಮಕ್ಕಳ ಗರ್ಭಿಣಿ ಬಾಣಂತಿ ಮಕ್ಕಳು ಆಮೇಲೆ ಫುಡ್ ಒಂದು ಈಗ ಸರ್ಕಾರ ಏನು ಫುಡ್ ಕೊಡ್ಲಿಕ್ಕೆ ಅದು ಫುಡ್ಡು ಅವ್ರಿಗೆ ಏನು ಹೈಕೋರ್ಟ್ ಇದು ಮಾಡಿಕೊಟ್ಟಾರೋ ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆ ಫುಡ್ ಒಂದು ಕಾರಣ ಆಗ್ಯದ, FRS ಒಂದು ಕಾರಣ ಆಗ್ಯದ. ಹೀಗಾಗಿ ನಮ್ಮ ಅಂಗನವಾಡಿ ಮುಚ್ಚಿ ಹೋಗೋ ಪರಿಸ್ಥಿತಿ ಒಳಗೆ ಬಂದದ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಾವು ನಾಳೆ ಅಕ್ಟೋಬರ್ಗೆ 50 ವರ್ಷ ಆಗ್ತದೆ. 50 ವರ್ಷ ಆದರೂ ನಮ್ಗೆ ಇನ್ನೂವರೆಗೆ ಕನಿಷ್ಠ ವೇತನ ಇಲ್ಲ. 50 ವರ್ಷ ದುಡ್ದು ಒಂದು ಸ್ಕೀಮ್ ಅಂತ ತೆಗ್ದಾರ. ನಮ್ಮ ಇಂದಿರಾ ಗಾಂಧಿ ಮಾನ್ಯ ಇಂದಿರಾ ಗಾಂಧಿ ಅವ್ರು ಇದ್ದಾಗ ICDS ಸ್ಕೀಮ್ ತೆಗ್ದಾರೆ. ಅವಾಗಿನ ಇವಾಗ ತನಕ ಅದನ್ನು ಒಂದು ಕನಿಷ್ಠ ವೇತನ ಇಲ್ಲ, ಖಾಯಮಾತಿ ಇಲ್ಲ, ಸಾಮಾಜಿಕ ಭದ್ರತೆಗಳಿಲ್ಲ, ಒಂದು ಪೆನ್ಷನ್ ಇಲ್ಲ, ನಮಗೆ ಯಾವುದೂ ಭದ್ರತೆ ಇಲ್ಲ. ಹೀಗಾಗಿ ಕನಿಷ್ಠ ವೇತನ ಬೇಕು ನಮಗೇನದ ಎಲ್ಲರಿಗೆ. ಹೈಕೋರ್ಟ್ ಈಗ ಮೊನ್ನೆ ಆದೇಶ ಹೊರಡಿಸದ ಏನಂತ, ಅಂಗನವಾಡಿ ಕಾರ್ಯಕರ್ತರಿಗೆ ಸಿ ಗ್ರೂಪ್ ಒಳಗೆ ಸರ್ಕಾರಿ ನೌಕರತ್ತ ಪರಿಗಣಿಸಬೇಕಾಗ್ತದೆ. ನಮ್ಮ ಕೇಂದ್ರ ಸರ್ಕಾರದ್ದು ಏನದ ಅಂದ್ರೆ ನಾವು FRS ಮಾಡಿ ಎಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಮಾಡಿ ಈಗೆಲ್ಲ ರಿಲಯನ್ಸ್ ಈಗ ವಿಮಾನ ಆಯ್ತು, ರೈಲ್ವೆ ಆಯ್ತು ಎಲ್ಲ ಮರ್ಜ್ ಮಾಡಿ ಹ್ಯಾಂಗೆ ಕಂಪ್ನಿ ಕೊಟ್ಟಾರಲ್ಲ, ಅಂಗನವಾಡಿ ಕೂಡ ಸರ್ಕಾರ ನಡೆಸಬಾರ್ದು, ಕಂಪ್ನಿಗಳಿಗೆ ಕೊಡ್ಬೇಕಂತೇಳಿ ಅವ್ರದ್ದು ಏನಾರು ವಿಚಾರ ಇರಬೇಕಂತ ನನ್ನ ವಿಚಾರ ಇದು. ನನ್ನ ವಿಚಾರ ಯಾಕಂದ್ರೆ ಅವ್ರು FRS ತೆಗೆದು ಈ ಸದ್ಯಕ್ಕೆ ಮಕ್ಕಳು ಬರಲಾರ್ದಂಗೆ ಅವ್ರು ಮಾಡ್ಯಾರ. FRS ಅಂಕರು ಈಗ ಮಾಡ್ಬೇಕಾದ್ರೆ ಭಾಳ ತೊಂದರೆ ಆಗ್ಯದ. ಎಲ್ಲರೂ 4, 20, 30 ಗರ್ಭಿಣಿ ಬಾಣಂತಿಯರಿದ್ದಾಗ ಈಗ ಬರೀ ಒಂದು 7-8 ಗರ್ಭಿಣಿ ಬಾಣಂತಿ ಬರ್ಲಿಕ್ಕತ್ತಾರೆ. ಹೀಗಾಗಿ ನಾವು ಇವತ್ತು ಏನದ FRS ಬ್ಯಾಡ ಅಂಥೇಳಿ ನಾವು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಇನ್ನೊಂದು ಹೇಳ್ಬೇಕಂದ್ರೆ ಈ ಮನವಿ ಇಷ್ಟಕ್ಕೆ ನಾವು ಮುಗಿಸೋದಿಲ್ಲ. ಕೇಂದ್ರ ಸರ್ಕಾರದೊಳಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಏನಿದ್ದಾರೆ ನಮ್ಮ ಮೇಡಮ್ ಅವರು ಅನ್ನಪೂರ್ಣಾದೇವಿ ಇವರಿಗೆ ನಾವು ಏನು ಮಾಡ್ತೀವಿ, ಎಲ್ಲರೂ ಸಹಿ ಸಂಗ್ರಹಣೆ ಮಾಡಿ ಅವ್ರಿಗೆ ಕೂಡ ನಾವು FRS ಬ್ಯಾಡ ಅಂತೇಳಿ ಕಳಿಸ್ತೀವಿ. ಇನ್ನೊಂದು ಏನದ, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಚಿವರು ಮಹಿಳಾ ಮತ್ತು ರಾಜ್ಯ ಸರ್ಕಾರಕ್ಕೂ ನಾವು ಮನವಿ ಕೊಡ್ತೀವಿ. ಎಲ್ಲರೂ ಸಹಿ ಸಂಗ್ರಹ ಮಾಡಿದ್ವಿ, ಇವತ್ತು ಎಲ್ಲ ಪೋಸ್ಟ್ ಮಾಡ್ತೀವಿ. ಹೀಗಾಗಿ ಇವತ್ತಿನ ದಿವಸ ನಾವು ಅಂಗನವಾಡಿ ಕೇಂದ್ರವನ್ನು ನಡೆಸಿ ಮಧ್ಯಾಹ್ನ ಬಂದು ಹೋರಾಟಕ್ಕೆ ಇಳಿದ್ವಿ, ಮನವಿ ಕೊಟ್ಟಿವಿ. ಅದು ಮುಂದೆ ಪ್ರತಿಭಟನೆ ಯಾವಾಗ ಮಾಡ್ತೀರಿ? ಪ್ರತಿಭಟನೆ ಮಾಡಿದ್ರೆ ಮತ್ತು ಕೆಲವೊಂದು ಬೇಡಿಕೆಗಳವ ಇದ್ರೊಳಗೆ ಡಿಸೆಂಬರ್ನಾಗ ಅವಾಗ ನೋಡಬೇಕು. ನಮ್ಮ ಫುಡ್ ಕ್ವಾಲಿಟಿ ಸರಿ ಬರಂಗಿಲ್ಲ ಅಂತೇಳಿ ಕೆಲವೊಂದು ಆರೋಪ ಬರೋದ ಪಬ್ಲಿಕ್ ಮಾಡಬೇಕು. ಈಗ ನಾವು ಮಾಡಿದ್ರೆ ಏನಂತಾರ, ನೀವು ತಿನ್ನೋದು ಕಡಿಮೆ ಆಗದ, ನೀವು ಮಾಡ್ತೀರ ಅಂತ ಹೇಳ್ತಾರ ಅವ್ರು. ಸಾರ್ವಜನಿಕರು ಹೇಳತ್ತಾರ. ಅದಕ್ಕೆ ಯವ್ವ ನಿಮ್ದು ಏನು ಮಾಡ್ತಿದ್ದಿ, ಅದು ನಾವು ಪುಡಿ ತಿನ್ನಲ್ಲ, 10 ಸರ್ತೆ ಫೋಟೋ ತೆಗಿತೀವಿ, ಹೋಗ ಕಡೆ ಎಲ್ಲಿ OTP ಹಚ್ಚಿ ಅಂತಾರ. ಹಿಂಗಾಗಿ ನಮ್ಗೆ ಪ್ರಾಬ್ಲಮ್ ಆಗಲಿಲ್ಲ. ಮೇಡಮ್ ಇದು ಪೇಮೆಂಟ್ ಎಷ್ಟು ತಿಂಗಳು ಬಾಕಿ ಇದೆ? ಪೇಮೆಂಟ್ ಏನು ಬಾಕಿ ಇಲ್ಲ, ಪೇಮೆಂಟ್ ಎಲ್ಲ ತೆಗಿತಾರ. ಅವ್ರು ನಮಗೆ ಕನಿಷ್ಠ ವೇತನ ಕೊಡಬೇಕು. ಈಗ ಏನು ನಮ್ಮ ಸರ್ಕಾರ ಆದರೆ ಕೆಲವೊಂದು ಅಂಗನವಾಡಿ ಕೇಂದ್ರಗಳ ಬಾಡಿಗೆ ಪೂರೈಸಲ್ಲ ಅಂತ ಹೇಳ್ತಾರೆ. ಅದರ ಸರ್ಕಾರ ಐತಲ್ರಿ, ಅದು 6 ತಿಂಗಳ 1 ವರ್ಷದ ಬಾಕಿ ಇದೆ. ತೆಗಿಯೋದಿಲ್ಲ ಅವರು, ನಾವು ಕೈಲೇ ಕಟ್ಟಬೇಕು. ಹಾಂ, ಬಾಕಿ ಇಟ್ಕೋತಾರೆ. ಒಮ್ಮೆ ಬಾಂಡ್ ಕೊಡಬೇಕು, ಅವ್ರು ಲೈಟ್ ಬಿಲ್ ಕೊಡಬೇಕು, ನಳದ ಬಿಲ್ ಕೊಡಬೇಕು, ಎಲ್ಲ ಅಂಗನವಾಡಿಯವ್ರ ಮ್ಯಾಗೆ. ಅಷ್ಟು ಅಂಗನವಾಡಿಯವ್ರ ಮ್ಯಾಗ ಹಾಕಿ ಸರ್ಕಾರದವ್ರು ಸುಮ್ಮನೆ ಕೊಡ್ತಾರೆ, ಕೈಲೇ ಕೊಡಬೇಕು.
ಇವೆಲ್ಲ ಕೆಲವೊಂದು ಪ್ರಾಬ್ಲಮ್ ಅವ. ಅದಕ್ಕೆ ನಮಗೆಲ್ಲ ಭದ್ರತೆ ಕೊಡ್ಬೇಕಂತೇಳಿ ಈಗ ಬರೋ ದಿನಗಳ ಏನದ ನಾವು ಡಿಸೆಂಬರ್ನಾಗ MP ಮನೆ ಮುಂದೆ ಹೋರಾಟ ಮಾಡ್ತೀವಿ. ನಮ್ಮ ರಾಜ್ಯ ಸರ್ಕಾರ ಏನು ತೀರ್ಮಾನ ತಗೋಬೇಕು ಅದ್ರ ಪ್ರಕಾರ ನಾವು ಮಾಡ್ತೀವಿ ಅಂಥೇಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ. ಈಗ ಗರ್ಭಿಣಿ ಬಾಣಂತಿಗೆ FRS ಇವೆಲ್ಲ ಬಂದ ತಕ್ಷಣ ಅಂಗನವಾಡಿ ಕೇಂದ್ರಕ್ಕೆ ಮಕ್ಕಳು ಮತ್ತು ಗರ್ಭಿಣಿ ಬಾಣಂತಿ ಎಲ್ಲ ಕಮ್ಮಿ ಆಗಲ್ಲ. ಮತ್ತು ಇದು ಅಲ್ಲದೆ ಮಾಡ್ಲಿಕ್ಕಂದ್ರೆ ಅವ್ರು ಎಷ್ಟು ತನ ಮಾಡ್ತೀವಿ. ಒಬ್ಬರು ಪ್ರೆಗ್ನೆಂಟ್ ಇರ್ತಾರೆ, ಅವ್ರು ಬೆಡ್ ರೆಸ್ಟಿಗೆ ಇರ್ತಾರೆ, ಅವ್ರು ಎಷ್ಟು ತನ ನಿಂದ್ರಿ ಮೇಡಮ್. ನಮ್ಮಿಂದ ಅವ್ರಿಗೆ ಏನು ತೊಂದರೆ ಆಯ್ತಂದ್ರೆ ನಮಗೆ ಭಾಳ ಅಲ್ಲಿ ಹೆಸರು ಸರಿ ಬರಲ್ಲ ಊರಾಗ. ಅದಕ್ಕೆ ತೇಸಿನ ತಂದು ಇದನ್ನ ಏನೈತಲ್ಲ ಈಗ FRS ಇದು ಬೇಡ ತೇಸಿನ ತಂದು ನಾವು ಈ KYC ಬೇಡ, FRS ಬೇಡ. ಮೊದಲು ಯಾವ ರೀತಿ ಇತ್ತು ಅದೇ ರೀತಿಯೇ ಗರ್ಭಿಣಿ ಬಾಲಕಿ ಮಕ್ಕಳಿಗೆ ಸಹಾಯ ಬೆಡಬಿತ್ತು ಬಲ್ಲಿ ಬಳಿ ಏನಾಯ್ತಲ್ಲ ರೀ ಬಾರಿ ಬಳೆ ಆದ್ರೆ ಅದ್ರ ಅಂಗನವಾಡಿ ಕೇಂದ್ರಗಳಿಗೆ ಸಾಕಷ್ಟು ತೊಂದರೆ ಆಗಿತ್ತು ಅಂತ ಹೇಳಿ ಸಾರ್ವಜನಿಕರು ಹೇಳ್ತಾರೆ. ಮಕ್ಕಳು ತೋರಿಸ್ಕೊಂಡು ಬಂದಾವ. ಮತ್ತು ಹಾಗೆ ನಾವು ಆ ಮಕ್ಕಳನ್ನು ಸಹಿತ ಬಿಟ್ಟಿಲ್ಲ. ಅವ್ರು ಬೇಕಂತ ಆರಾಮ್ ತಪ್ಪಿದ್ರು ಮಕ್ಕಳು ಸಾಲಿ ಬರಬೇಕು ಕೇಂದ್ರಕ್ಕೆ ಅಂತ ಹೇಳಿ ತಂದು ಎಲ್ಲರಿಗೂ ಹೇಳಿದ್ರೆ ಎಲ್ಲ ತಂದು ಆದ್ರೆ ಕೆಲವೊಂದು ಅಂಗನವಾಡಿಗಳಿಗೆ ನೀರು ಬಂದಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೀರು ಬಂದವ್ರಿ, ಆಮೇಲೆ ರಿಜಿಸ್ಟರ್ ಎಲ್ಲ ಕೊಯ್ದಾವ, ಕೊಳ್ತಾವ ರಿಜಿಸ್ಟರ್ಗಳು. ಈ ಥರ ತೊಂದರೆ ಆಗಿದೆ. ಆದ್ರೆ ಈಗ ಬೈತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾದ ಅಲ್ಲಿ ಬಂದಿರೋ ವಿಸಿಟ್ ಮಾಡ್ಯಾರ ಸಪ್ರೇಚರ್ ಏನಾದ್ರಿ ಏನಾದ್ರು ಏನಾದ್ರಿ ಅದ್ರ ಬಗ್ಗೆ ಅವ್ರೇನ್ರಿ ಅದ್ರ ಇಲ್ಲಿ ಅಲ್ಲಿದು ಇಲ್ಲಿ ಬದಲಾಯಿಸಬೇಕು ಅಂತಂದ್ರೆ ಮತ್ತೆ ಅಂಗನವಾಡಿ ಮಳಿನೇ ಆಗ್ಯದಪ್ಪ ಅಂತಂದ್ರೆ ಮತ್ತೆ ಈಗ ಅದು ಸ್ಥಳಾಂತರಗೊಳಿಸ್ಬೇಕಂತ ಸ್ಥಳಾಂತರಗೊಳಿಸಕ್ಕೆ ಹೆಂಗೆ ಆಗ್ತದೆ ಅರ್ಜೆಂಟ್ಲಿ ಹೆಂಗೆ ಆಗ್ತದೆ ಆಗಲ್ಲ. ಆದರೆ ಆಟ ಬೇಗ ಬೇಗ ಯಾವುದೂ ಆಗಲ್ಲ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಲಲಿತಾ ಹೋಗ್ಲಿ ರೋಡ್ ನಂಬರ್ 8. ನೋಡ್ರಿ ಈಗ FRS ಅಂತಂತಾರ ಪೋಷಣ್ ಟ್ರ್ಯಾಕರ, ಪೋಷಣ್ ಅಭಿಯಾನ, ಪೋಷಣ್ ಪಕ್ವಾಡ ಯಾವುದೇ ಇದ್ರು ಎಲ್ಲ ಕೇಂದ್ರದ್ದೇ ಅದ ರೀ. ಕೆಲಸ ಹೆಚ್ಚ ಕೇಂದ್ರದ್ದೇ ಅದ. ನಮಗೆ ಪಗಾರ ಮಾತ್ರ ಗೌರವಧನ ಅಂತ ಅವ್ರು ಏನು ಯಾವುದು ಜಾಸ್ತಿ ಮಾಡಿಲ್ಲ. ಕೆಲಸ ಮಾತ್ರ ಜಾಸ್ತಿ ಮಾಡ್ಯಾರ. ನಮಗೆ ಮಾತ್ರ ಸಾಕಾಗ್ಯದ. ಎಲ್ಲ ಥರ ಬರೀ ಯೋಜನೆಗಳು ಕೇಂದ್ರ ಜಾಸ್ತಿ ಅದ. ಎಲ್ಲ ಕೆಲಸ ಅವ್ರದ್ದೇ ಅದ. ಹಿಂಗಾಗಿ ನಮಗೆ ತ್ರಾಸ ಆಗ್ಯದ. ಇದು ಆದಷ್ಟು ಬೇಗ ಗೌರವಧನವನ್ನು ಹೆಚ್ಚು ಮಾಡಬೇಕು, ಕೆಲಸ ಕಡಿಮೆ ಮಾಡಬೇಕು. ರಾಜ್ಯ ಸರ್ಕಾರ ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಲ್ಲ ಬರೀ ಬಜೆಟಲ್ಲಿ 1,000 ರೂಪಾಯಿ ಜಾಸ್ತಿ ಮಾಡ್ಯಾರ? ಇಲ್ರಿ ಸರ್, ಯಾವುದು ಬರೀ ಆಶ್ವಾಸನೆ, ಯಾವುದು ಕೆಲಸ ಕೊಡ್ತಾರ. ಯಾವ ಪೋಷಣೆ ಈ ಪೋಷಣೆ ಬರೀ ಪೋಷಣೆಗಳಾಗ್ಯಾವ. ನಮ್ಮ ಪೋಷಣೆ ಬಗ್ಗ ಬಿಡದಾರ್ರಿ ಅವರು. ಅಂಗನವಾಡಿ ವರ್ಕರ್ಗಳ ಪೋಷಣೆಗಳು ಬಗ್ಗ ಬಿಡದಾರ. ನಮ್ಮ ಆರೋಗ್ಯ ಕೆಡಲಿಕ್ಕತ್ತದ ಎಲ್ಲರಿಗೆ. ಹಿಂಗಾಗಿ ದಯವಿಟ್ಟು ಹೇಳ್ತೀವಿ, ಪಗಾರ ಹೆಚ್ಚು ಮಾಡ್ರಿ, ಗೌರವಧನ ಹೆಚ್ಚು ಮಾಡ್ರಿ, ಪೋಷಣೆಗಳು ಏನದಾವ ಇವು ಕಡಿಮೆ ಮಾಡ್ರಿ, ಕೆಲಸ ಕಡಿಮೆ ಮಾಡ್ರಿ. ಆಮೇಲೆ ಏನದ್ರಿ ಕನ್ನಡ ಶಾಲೆ ಒಳಗೆ ನರ್ಸರಿ ತೆಗ್ದಿರಿ, ಅದಕ್ಕೂ ಪರ್ಮಿಷನ್ ಕೊಡೋರು ನೀವೇ. ಇದು LKG UKG ಕೊಡ್ತೀನಿ ಅಂತ ಹೇಳಿರಿ. ಈಗ ಅಲ್ಲಿನ ಮಕ್ಕಳು ಎಲ್ಲಿ ಹೋಗ್ಬೇಕ್ರಿ? ಈಗ ಎಲ್ಲ ಮಕ್ಕಳು ಆ ಕಡೆ ಹೋಗ್ಯಾವ. ಈಗ ನಮ್ಮ ಕಡೆ ಯಾವ ಬರಬೇಕು ಅದನ್ನು ಬಂದ್ ಮಾಡಿ ನಮ್ಗೆ LKG UKG ನಮಗೆ ಕೊಡ್ರಿ. ಹೆಸರು ಜಯಶ್ರೀ ಪೂಜಾರಿ, ತಾಲೂಕಾ ಖಜಾಂಚಿ. ಮಾಡ್ಯಾರಲ್ಲ ಅದು ಬ್ಯಾಡ ಅಂತ ಹೇಳಿ ನಾವು ರಾಜ್ಯ ಸಮಿತಿಯಿಂದ ಸರ್ಗೆ ಮನವಿ ಕೊಡ್ಲಿಕ್ಕೀವಿ. FRS ಮಾಡೋದ್ರಿಂದ ಸರ್ ಕೈಯಾಗೂ ಎಲ್ಲಿಲ್ಲ, ಯಾರ ಕೈಯಾಗೂ ಎಲ್ಲಿಲ್ಲ. ಅದು ಏನದ ಸರ್ಕಾರ ಕಡೆ ಅದ. ಈ ಸರ್ ಕೊಡ್ತೀವಿ, ಯಾಕೆ ಬಂದ್ ಮಾಡ್ಬೇಕ ನಮಗೆ ಕಿರಿಕಿರಿ ಮಾಡೋದಂಗಿಲ್ಲ. ಬ್ಯಾಗಿಂದ ಆದೇಶ ಆದ್ರೆ ಮಾತ್ರ ಬಂದ್ ಮಾಡೋದು. ಈಗ FRS ದಿಂದ ಏನದ ಎಲ್ಲ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಯದ ಇಲ್ಲ. ಗರ್ಭಿಣಿ ಬಾಣಂತಿಯರಿಗೆ ತವ್ರ ಮನೆಗೆ ಅಲ್ಲಿಂದ ಬರ್ತಾರ, ಅಲ್ಲೇ ಹೆಸರು ಹಚ್ಚಿ ಬಂದಿರ್ತಾರ. ಇಲ್ಲಿ ಬರೋಣ ನಾವು FRS ಮಾಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ. ತತ್ತಿ ಬಿಲ್ ಎಲ್ಲ ಕಡಿಮೆ ಬಂದಾವು. ಸರ್ ಕಡೆನೂ ತಪ್ಪಿಲ್ಲ, ಯಾರ ಕಡೆನೂ ನಮ್ಮ ಕಡೆನೂ ಇಲ್ಲ, ಸುಪ್ರೀಂ ಕಡೆನೂ ಇಲ್ಲ. ಇದು ಏನು ನಾವು FRS ಮಾಡ್ತೀವಿ ರಿಪೋರ್ಟ್ ಮ್ಯಾಗ ಹೋಗ್ತದ. ಅದಕ್ಕೆ ಇದು ಹೋರಾಟ ಏನದ ಎಮರ್ಜೆನ್ಸಿ 21ನೇ ತಾರೀಕಿಗೆ ಕೊಡ್ಬೇಕಂತೇಳಿ ರಾಜ್ಯ ಸಮಿತಿ ಕರೆ ಕೊಟ್ಟದ. ಆಮೇಲೆ ಇದ್ರ ಮುಂದೆ ಡಿಸೆಂಬರ್ ಒಳಗೆ 10 ದಿವಸ ಅನಿರ್ದಿಷ್ಟ ಹೋರಾಟ. ಅನಿರ್ದಿಷ್ಟ ಹೋರಾಟ. ಯಾಕಂದ್ರೆ ನಮ್ಗೆ ಸರ್ಕಾರ ಬರೋಕ್ಕಿಂತ ಮುಂಚೆ 15,000 ಮಾಡ್ತೀನಿ ಅಂತ ಹೇಳಿತ್ತು. ಮಾಡಿದ್ರೇನು? ಮಾಡಲಿಲ್ಲ. ಕನಿಷ್ಠ ವೇತನ ಇಲ್ಲ. ಆಮೇಲೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಬೇಕು. ಇವೆಲ್ಲ ಇದು ಅವ. ಇದ್ರೊಳಗೆ ಕೆಲವೊಂದು ಬೇಡಿಕೆಗಳವ. FRS ಬ್ಯಾಡ ಅಂತೇಳಿ. ಆಮೇಲೆ ಕೆಲವೊಂದು ಏನದ ಪ್ರಮೋಷನ್ಗಳು ಹೆಲ್ಪರ್ಗಳದು ಪ್ರಮೋಷನ್ ಆಗಿದ್ದು. ಇನ್ನೊಂದು ಮೇಲಾಗಿ ವಿಚಾರ, ಹೆಲ್ಪರ್ಗಳು ಕಾಲ್ಪಾರು ದಿನ ಆಗಿಲ್ಲ. ಅದರಿಂದ ನಮಗೆ ಭಾಳ ತೊಂದರೆ ಆಗಿರ್ತದೆ. ನೀವು ಏನೇ ನಮ್ಮ ಪರವಾಗಿ ಕಷ್ಟಪಟ್ಟು ಹಾಳು ಮಾಡ್ತೀರೋ ಗೊತ್ತಿಲ್ಲ. ಈ ತಿಂಗಳು ನಮಗೆ ಮಾಡ್ತಾರೆ ಒಂದು ಬಗೆಹರಿಸ್ರಿ. ಅವ್ರದ್ದು ಲಾಸ್ಟ್ ಲಿಸ್ಟ್ ಹಚ್ಚಿಲ್ಲ, ಅವ್ರಿಗಿನ್ನ ಆರ್ಡರ್ ಕೊಟ್ಟಿಲ್ಲ.
ಆಲ್ರೆಡಿ ನಾವು ಪ್ರೊವಿಷನಲ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಈಗ ಹೈಕೋರ್ಟ್ ಸ್ಟೇ ವೇಕೆಂಟ್ ಆಯಿತು ಅಂದರೆ ಇಮಿಡಿಯೇಟಾಗಿ ಫೈನಲ್ ಲಿಸ್ಟ್ ನಮ್ಮದು ಕೂಡ ಆದಷ್ಟು ಬೇಗ ಆಗಬೇಕು ಅನ್ನೋದೇ ಉದ್ದೇಶ ಇದೆ. ಒಂದು ಡಿ ಸಿ ಅವರು ಕೂಡ ಅದನ್ನೇ ಇದು ಮಾಡಿದ್ದಾರೆ. ಅವರು ಕೂಡ ಹೈಕೋರ್ಟ್ ಫೋನ್ ಮಾಡಿ ಮಾತಾಡಿದ್ದಾರೆ. ನೆಕ್ಸ್ಟ್ ಈಗ ಏನದ ಸರ್ಕಾರದಿಂದ ಎಲ್ಲ ಹಣ ಬಿಡುಗಡೆ ಆಗೈತಿ ಸರ್. ಈಗ ಬರಾಬರ 2 ತಿಂಗಳು ಪೇಮೆಂಟ್ ಹಾಕ್ತಾರೆ, ಎಲ್ಲ ಮಾಡ್ಯಾರ, ಪೇಮೆಂಟ್ ಹಾಕ್ತಾರೆ. ಈಗ ಲೇಟ್ ಬಂದಿದ್ದು ನಮಗೆ ಏನಂದ್ರೆ FRS ಮಾಡಬೇಕು, ನಾವು ಮಾಡಬೇಕು. ಅದು ಆದೇಶ ಬಂದು ಮಾತ್ರ ಬಂದ್ ಮಾಡಬೇಕು. ನಮ್ಮ ಸರ್ಕಾರವೇ ಒಂದು ಇದ್ರೊಳಗಲ್ಲ ಈಗ ಸದ್ಯಕ್ಕೆ. ಈಗ ಬಮ್ಲೇಶ್ವರ ತಾಲೂಕು ಆಗಬೇಕು, ಅದು ಆಗಿಲ್ಲ. ಚಿಕ್ಕೋಟ ಆಗಬೇಕು, ಅದು ಆಗಿಲ್ಲ. ಅವೆಲ್ಲ ಕೆಲಸ ಆದ ಕೂಡ ನಾವು ಸ್ವಲ್ಪ ಜನ ನಡೀತದೆ ಮುಂದೆ. ಈಗ ನಮಗೆ ಮೇನ್ ಬಂದಿದ್ದು FRS ಕನಿಷ್ಠ ವೇತನ. ಕನಿಷ್ಠ ವೇತನ ಒಂದು ಬೇಕು, FRS ಬ್ಯಾಡ ಅಂತೇಳಿ ಈಗ ಎಲ್ಲ ಸಹಿ ಮಾಡ್ಕೊಡ್ತೀವಿ. ಇದು